ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ VSSTV ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಏನಪ್ಪ ಎಲ್ಲಿಗೆ ರೆಡಿ ಆಗ್ತಾ ಇದ್ದಾರೆ, ಇವತ್ತಿನ ವಿಡಿಯೋದಲ್ಲಿ ಏನಿದೆ ಸರ್ಪ್ರೈಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಲ್ರೆಡಿ ಸ್ವಲ್ಪ ತಮ್ನೇಲಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಆದ್ರೂ ಇವತ್ತಿನ ವಿಡಿಯೋ ಬಂದು 2 ದಿನದ ವಿಡಿಯೋ, ಒಂದೇ ದಿನ ಇರುತ್ತೆ. ನನ್ನ ಮಗನಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ 2 ದಿನವೂ ಇತ್ತು, ಶನಿವಾರ ಮತ್ತು ಭಾನುವಾರ. ಮಳೆ ಬೇರೆ, ಅಯ್ಯೋ ಒಂದಿನ ಫಸ್ಟ್ ದಿನ ಅದೊಂಥರ ಜೋಶ್, ಹೇಗೋ ಹೋಗ್ಬಿಡೋಣ ಅಂತ. ಅದರಲ್ಲೂ ಫಸ್ಟ್ ದಿನ ಬರೋದು ಲೇಟ್ ಆಯಿತು ಅಂತ ಅಂದಮೇಲೆ ಸೆಕೆಂಡ್ ದಿನ ಹೋಗೋದಕ್ಕಂತೂ ಅಯ್ಯೋ ಯಾರು ಹೋಗ್ತಾರೆ ಅಂತ ಅಂದ್ಕೊಂಡು ಹೊರಟಿದ್ದೇ ಆಯಿತು. ನೋಡಿ ಫ್ರೆಂಡ್ಸ್, ಎಲ್ಲರೂ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಪೇರೆಂಟ್ಸು ಮತ್ತು ಮಕ್ಕಳು ರೆಡಿಯಾಗಿದ್ದರು. ಇಲ್ಲೇ ನಮಗೆ ಕುಶಾಲನಗರದಲ್ಲಿ ಪ್ರೋಗ್ರಾಮ್ ಇತ್ತು. ಸ್ವಲ್ಪ ಹತ್ತಿರ ಇರೋದ್ರಿಂದ ಬೆಳಗ್ಗೆ ಒಂದು 7 ಗಂಟೆಗೆ ಹೊರಟ್ರೆ ಸಾಕು ಅಂತ ಹೇಳಿ ಎಲ್ಲರೂ 7 ಗಂಟೆಗೆ ರೆಡಿಯಾಗಿದ್ವಿ. ಈ ಮೈಸೂರು ಬೆಂಗಳೂರು ಸೈಡೆಲ್ಲ ಆಗ್ಬಿಟ್ರಂತೂ ಬೆಳಗಿನ ಜಾವ 3 ಗಂಟೆಗೆ ರೆಡಿಯಾಗಿರಬೇಕು. ಅದಕ್ಕಿಂತ ಇದೇನು ದೊಡ್ಡ ಟೈಮಲ್ಲ ಅನ್ನಿಸ್ತು. ಆದರೂ ಸುಮಾರು ದಿನ ಆದಮೇಲೆ, ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ಜಮ್ಮುಗೆ ಹೋಗಿ ಬಂದಮೇಲೆ ಈ ಥರ ಒಂದು ಜರ್ನಿ ಸುಮಾರು ದಿನವೇ ಆದಮೇಲೆ ಇರೋದ್ರಿಂದ ಸ್ವಲ್ಪ ಪುನಃ ಆ ಒಂದು ಬೆಳಗಿನ ಜಾವಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ಫ್ರೆಂಡ್ಸ್. ಹಾಗೆಯೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೀವು ಆಲ್ರೆಡಿ ಹಳೆ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ಮಕ್ಕಳು ಪೇರೆಂಟ್ಸು ಎಲ್ಲ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಅದೊಂಥರ ಚೆನ್ನಾಗಿರುತ್ತೆ, ಒಂಥರ ಟ್ರಿಪ್ ಹೋದಂಗೆ ಆಗುತ್ತೆ. ಮನೆಗೆ ಇದು ಬೋರ್ ಆಗಿದ್ದಾಗ ಒಂದು ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಅಂತ ಹೊಸ ಫ್ರೆಂಡ್ಸು, ಹೊಸ ಜನಗಳು, ಹೊಸ ಊರು ಎಲ್ಲ ಭೇಟಿ ಒಂಥರ ಚೆನ್ನಾಗಿರುತ್ತೆ. ಗೊತ್ತಾ, ಕೆಲವೊಂದು ಜಾಗಕ್ಕೆ ಹೋದಾಗ ಕೆಲವೊಂದು ಅಲ್ಲಿಯ ಸಂಗೀತ ರೀತಿಗಳೆಲ್ಲ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಏನೋ ತಿಳ್ಕೊಂಬಂದು ಆಗುತ್ತೆ. ಹಾಗೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗಿದ್ದು ತುಂಬಾ ಸೂಪರ್ ಡೂಪರ್ ಆಗಿತ್ತು ಫ್ರೆಂಡ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತಲೂ ತುಂಬಾ ಸಖತ್ತಾಗಿತ್ತು. ಹೆಂಗೆ ಅಂತ ಹೇಳಿದರೆ, ಒಂದು ನಿಮಿಷ ಇಲ್ಲಿ ಡ್ಯಾನ್ಸ್ ಮಾಡ್ಕೊಳ್ಳಿ ಆಯಿತಾ? ಚೆನ್ನಾಗಿತ್ತು ಡ್ಯಾನ್ಸು. ಎಲ್ಲಾದರೂ ಮಿಸ್ ಆಗಿ ಸಾಂಗ್ ಮ್ಯೂಟ್ ಆದರೆ ಏನು ಅನ್ಕೋಬೇಡಿ ಆಯಿತಾ. ಏನೋ ಡ್ಯಾನ್ಸ್ ನೋಡಿ ಅಂತ ಹೇಳಿದರು, ಎಲ್ಲಿ ವಾಯ್ಸೇ ಇಲ್ಲ ಅಂತ. ಯಾಕೆಂತ ಹೇಳಿದರೆ ಕಾಪಿರೈಟ್ ಇಶ್ಯೂ ಬಂದರೆ ಆಟೋಮೆಟಿಕ್ಕಾಗಿ ಆ ವಾಯ್ಸು ಡಿಲೀಟ್ ಆಗಿಬಿಡುತ್ತೆ. ಆದರೂ ಕೆಲವೊಂದು ಕಡೆ ಆದಷ್ಟು ಸ್ವಲ್ಪ ಸಾಂಗ್ ಸೇರಿಸಿದ್ದೀನಿ. ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಆದಮೇಲೆ ಕಾಪಿರೈಟ್ ಇಶ್ಯೂ ಬಂದರೆ ವಿಡಿಯೋನ ಅಂದರೆ ಸೌಂಡ್ಸ್ನ ಮ್ಯೂಟ್ ಮಾಡಿರ್ತೀನಿ ಆಯಿತಾ. ಅವಾಗೇನು ಅನ್ಕೊಂಬೇಡಿ, ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹೀಗೆ ಹೋಗ್ತಾ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ಫ್ರೆಂಡ್ಸ್ ಎಂತ ಗೊತ್ತಾ, ಬೆಳಿಗ್ಗೆ ಖಾಲಿ ಹೊಟ್ಟೆ ಹೋಗ್ತೀವಲ್ಲ, ಏನು ಬ್ರೇಕ್ಫಾಸ್ಟ್ ಮಾಡ್ತಾನೆ ಹಂಗೆ ಹೋಗ್ಬಿಟ್ರಂತೂ ಸುಸ್ತಾಗ್ತಾ ಇರುತ್ತೆ. ಅಂದರೆ ಈ ಥರ ಒಂದು ಆ್ಯಕ್ಟಿವಿಟಿ ಏನೋ ಎಲ್ಲ ಡ್ಯಾನ್ಸು ಅದು ಇದು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟು ಗೊತ್ತಾಗಲ್ಲ. ಇಲ್ಲ ಅಂತ ಹೇಳಿದರೆ ಆ ಹೊಟ್ಟೆ ಎಷ್ಟೆತ್ಕು ಆ ಘಾಟ್ ರೋಡ್ಗಳಿಗೂ ಒಂಥರ ನಮ್ಮ ಕೊಡಗು ಅಂದರೆ ಗೊತ್ತಲ್ವ, ರೋಡು ಎಲ್ಲ ಹೆಂಗಿರುತ್ತೆ ಅಂತ ಸ್ವಲ್ಪ ಸುಸ್ತಾಗುತ್ತೆ. ಆದರೂ ಏನು ಮಾಡೋದಲ್ವಾ, ಆದರೂ ಅವ್ನು ಬಾಲ ಥರ ಇಟ್ಕೊಂಡು ಸುತ್ತಾ ಇದ್ದಾನೆ. ಎಷ್ಟು ದಿನನೂ ಗೊತ್ತಿಲ್ಲ. ಹೇಗಿದು ಪವಿತ್ರ, ಅದೆಷ್ಟು ದಿನ ಗೊತ್ತಿಲ್ಲ. ಹಾಗೆ ತುಂಬ ಜನ ಅಂತಾರೆ ಎಂತ ಗೊತ್ತಾ, ವಿಡಿಯೋ ನೋಡಿ ಸ್ವಲ್ಪ ಇವಾಗೆಲ್ಲ ಹೋಗ್ಬೇಕಾದ್ರೆ ಈಗೇನಪ್ಪ ಸುತ್ತಾ ಇರ್ತಾರೆ ಅಂತ. ಅಯ್ಯೋ ಈ ಜೀವನ ಯಾರೂ ಬೇಡ ಫ್ರೆಂಡ್ಸ್. ನೋಡೋರ್ಗೆ ಎಷ್ಟೇ ಇವ್ರಿಗೇನು ಸುತ್ತಾ ಇರ್ತಾರೆ ಅಂತ ಹೇಳ್ತಾರೆ, ಆದರೆ ಅಲ್ಲಿ ಸುತ್ತೋರಿಗೆ ಗೊತ್ತು. ಸುತ್ತೋಲ್ಲ, ಇದು ಬೇಕಂತ ಸುತ್ತೋದಿಲ್ಲ. ನಾವು ಏನು ಮಾಡೋದು, ನಮ್ಮ ಮಕ್ಕಳನ್ನ ಸ್ಥಳದಲ್ಲಿ ನೋಡಬೇಕು ಅಂದರೆ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನ ಮಾಡಲೇಬೇಕಾಗುತ್ತೆ. ನಾವೀಗ ನಾನು ಒಬ್ಬಳದೇ ಹೇಳೋದಲ್ಲ, ನನಗೆ ತುಂಬ ಜನ ಪೇರೆಂಟ್ಸ್ ಬಂದಿರ್ತಾರೆ. ಎಲ್ಲರಿಗೂ ಒಂದೊಂಥರ ಸ್ಟ್ರಗಲ್ ಇದ್ದೇ ಇರುತ್ತೆ. ಆದ್ರೂ ಅವ್ರ ಮಕ್ಕಳಿಗೋಸ್ಕರ ಅವರಲ್ಲಿ ಯಾವುದೇ ಕಷ್ಟ ಆಗಲಿ ದುಃಖಗಳನ್ನಾಗಲಿ ಮತ್ತು
ಅವ್ರ ಮಕ್ಕಳಿಗೋಸ್ಕರ ಬಂದು ಇಲ್ಲಿ ಟೈಮ್ ಕೊಡ್ತಾರೆ. ಅದು ಈಗೇನಪ್ಪ ಸುತ್ತಾ ಇರ್ತಾರೆ, ಹೋಗ್ಬಾರ್ದು ಅಲ್ವಾ. ಹಾಗೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಅಂದರೆ ಹೊರಗಡೆ ಹೋಟೆಲಲ್ಲಿ ಮಾಡಿಕೊಂಡು ಹೊರಟ್ವಿ. ಆಲ್ರೆಡಿ ತುಂಬ ಹೊಟ್ಟೆ ಹಸಿತಲ್ಲ, ಫಸ್ಟು ಹೊಟ್ಟೆಗೆ ಊಟ ಬಿದ್ದರೆ ಮಾತ್ರ ಎನರ್ಜಿ ಬರುತ್ತೆ. ನಾವು ಈಗ ಹೊರಟ್ವಿ. ಎಲ್ಲ ಡ್ಯಾನ್ಸ್ ಹೋದ್ರು ನಾವು 3 ಜನ ಆದಷ್ಟು ಒಟ್ಟಿಗೆ ಇದ್ದೀವಿ. ಇದು ಡ್ಯಾನ್ಸ್ ನಡೆಯೋ ಪ್ಲೇಸು ತುಂಬ ಚೆನ್ನಾಗಿತ್ತು. ಅದ್ದೂರಿಯಾಗಿ ಸ್ಟೇಜ್ ಹಾಕಿದ್ರು. ಸ್ಟೇಜ್ ಕೂಡ ತುಂಬಾ ದೊಡ್ಡದಾಗಿತ್ತು. ಕುಶಾಲನಗರ ರೈತ ಭವನದಲ್ಲಿ ಸ್ಟೇಜನ್ನು ಹಾಕಿದ್ರು. ತುಂಬಾ ಸಖತ್ತಾಗಿತ್ತು. ಅದು ಆರ್ಗನೈಸ್ ಮಾಡಿದವರು ಫಸ್ಟ್ ಮೊದಲನೇ ವರ್ಷದ ಡ್ಯಾನ್ಸು ರಾಜ್ಯ ಮಟ್ಟದ ಆರ್ಗನೈಸ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಇದಾಗೆ ಮಕ್ಕಳೆಲ್ಲ ಡ್ರೆಸ್ ಮಾಡ್ಕೊತಾಯಿದ್ರು. ಆವಾಗ ಒಂದು ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಸುಸ್ತಾಗಿರುತ್ತೆ, ಆದ್ರೂ ಮಕ್ಳಿಗೆ ಮೇಕಪ್ ಮಾಡಲೇಬೇಕು. ಆದರೆ ನನಗೆ ಜಾಸ್ತಿ ಮೇಕಪ್ ಮಾಡೋದಿರೋದಿಲ್ಲ ನನ್ನ ಮಗನಿಗೆ. ಸ್ಮೈಲ್ ಕಿಂಗ್ ಅಂತ ಇವ್ರ ಹೆಸರು ನೋಡಿ. ಒಂದ್ಸಲ ಸ್ಮೈಲ್ ಕಿಂಗ್ ಹೇರ್ ಸ್ಟೈಲ್ ನೋಡಿ. ಸ್ಮೈಲ್ ಕಿಂಗ್ ನಿಮ್ ಹೆಸರೇನು ಸರ್? ಏನ? ಭವಿತ್. ಈಗ ಭವಿತ್ಗೆ ನಾನು ಸಾಂಗ್ ಹಾಡು ಡ್ಯಾನ್ಸ್ ಮಾಡೋ ಅಂತ ಹೇಳಲ್ಲ, ನಾನೊಂದು ಡೈಲಾಗ್ ಹೇಳ್ತೀನಿ. ಆ ಡೈಲಾಗ್ ನ ನೀನು ಹೇಳ್ಬೇಕು. ಏನ್ ಸ್ಟೈಲ್ ಗುರು ನೋಡ್ರಿ, ಆ ಸ್ಟೈಲ್ ನೋಡಿ, ಆ ಗಾಂಭೀರ್ಯತೆ ನೋಡಿ. ಹೀರೋ ಆಗ್ತೀಯ ಅಂತ ಅನ್ಸುತ್ತೆ ನೋಡಿ. ಅವ್ರೆಂತ ಹೇಳ್ತಾ ಇದ್ದಾರೆ, ಹೀರೋ ಆಗ್ತೀಯ ಅಂತ. ನೀನು ಹೀರೋಯಿನ್ ಯಾರು ಬೇಕು ನೋಡ್ಕೊಬಿಡಿ, ತುಂಬಾ ಜನ ಇದ್ದಾರೆ, ಸೆಲೆಕ್ಟ್ ಮಾಡ್ಕೊಬಿಡು. ಈಗ ನಾನು ಡೈಲಾಗ್ ಹೇಳ್ತೀನಿ, ಹೇಳ್ತೀಯಾ? ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಬೇಕು. ಎಲ್ರು ಇಲ್ಲಿ ನೋಡ್ಬೇಕು. ಭವಿತ್ ಅವ್ರ ಕಡೆ ನೋಡಿ, ಇಲ್ಲಿ ಹಲೋ ಹಲೋ ಕಳ್ಳ ಡೈಲಾಗ್ ಹೇಳು ಅಂತಂದ್ರೆ ಇವನೇನೆ ಹೇಳ್ತೀಯ? ಇನ್ನೊಂದ್ಸಲ ಹೇಳ್ತೀಯ? ಅಲ್ಲೇ ಕಳ್ಳ ಏನೋ 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 ಹಂಗೆ ತಲೆ ಬಾಚನೆ ನಡ್ಕೊಂಡು ಬಂದ್ಬಿಟ್ಟಿದೆಯಲ್ಲೋ. ಇವ್ರು ಹೀರೋ ಕಾಮಿಡಿಯೆಲ್ಲ ಮಾಡಲ್ಲ ಅನ್ಸುತ್ತೆ. ಹೇಳಿ ಡೈಲಾಗ್ ಇದು ಹೇಳ್ಬವಿ. ಡ್ಯಾನ್ಸ್ ಮಾಡಿಸ್ತೀನಪ್ಪ, ಭಯ ಆಗೋಯ್ತು. ಇನ್ನು ಹವಾಗಿ ಹೋದಾಗೆ ನಂಗೆ ಭಯ ಆಗೋಯ್ತು. ಪಕ್ಕ ಡ್ಯಾನ್ಸ್ ಮಾಡಿಸ್ತೀನಿ. ಇನ್ನೊಂದ್ಸಲ ಜೋರಾಗಿ ಹೇಳು. ಹೊಡಿಲಿ ಚಪ್ಪಾಳೆ. ಅಣ್ಣ ನಾವು ನಿಮ್ ತಟ್ಟೆ ಬರಲ್ಲ. ಥ್ಯಾಂಕ್ ಯು, ಬನ್ನಿ. ನೃತ್ಯ ಪಟು ಹಾಗೂ ನೃತ್ಯ ಸಂಯೋಜಕರು 2 ಸಿನಿಮಾಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿ ಗೋಲ್ಡ್ ಮೆಡಲ್ ಅನ್ನ ತನ್ನ ಮುಡಿಗೇರಿಸಿಕೊಂಡು ದ ಬೆಸ್ಟ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಎನ್ನುವಂತಹ ಬಿರುದನ್ನ ಪಡ್ಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಸುವರ್ಣ ಮಂಗಳೂರು ಇವರನ್ನ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ಳೋಣ. ಬಾರ್ಲಿ ನಿಮ್ಮೆಲ್ಲರ ಪ್ರೀತಿಯ ಭವಿತ್. ಇವ್ರು ಬರೋವರೆಗೆ ಮಾತ್ರ ಬೇರೆ ಅಂತ, ಇವ್ರು ಬಂದ್ಮೇಲೆ ಇವ್ರದೇ ಹವ ಅಂತ. ಅದಕ್ಕೆ ಖಾಲಿ ಡಬ್ಬ ತಗೊಂಡು ಬರ್ತಾವೆ. ನನ್ನ ತುಂಬಿಸ್ಕೊಂಡು ಹೋಯ್ತಾನೆ ಎಲ್ಲ ನಿಂದೆ ಹವ. ಹೌದೇ ಆಲ್ ದ ಬೆಸ್ಟ್. ಚೆನ್ನಾಗಿ ಡ್ಯಾನ್ಸ್ ಮಾಡು, ಸೂಪರ್.
ಆಕ್ಟಿಂಗ್ ಕ್ಲಾಸ್ ಹಾಕ್ಬಿಟ್ರೆ ಒಳ್ಳೆ ಮಾಸ್ ಹೀರೋ ಆಗ್ಬಿಡ್ತಾನೆ. ಏನಂತೀಯ? ಹಾ ನೋಡಿ, ಎಲ್ಲ ಕೇಳಿದವ್ರು ಇನ್ನೊಂದು ಡೈಲಾಗ್ ಹೇಳಿಸಿ ಅಂತ. ಇನ್ನೊಂದು ಡೈಲಾಗ್ ಹೇಳ್ಬೇಕಂತ ಹೇಳೋದು. ಕೆರ್ಕೊಂಡು ಕೆರ್ಕೊಂಡ್ಮೇಲೆ ಅನ್ಸುತ್ತೆ ನೆನಪಾಗೋದು. ನೆನ್ಸ್ಕೋ, ಹೇಳೋ ಡೈಲಾಗ್ ಹೇಳು. ಏನ್ ಹೇಳಿದೆ? ಓ, ಇವನ್ ಬಗ್ಗೆ ಇವ್ನು ಹೇಳ್ಕೊಂತೀವ್. ಎಂತ ಪರ್ಫಾರ್ಮೆನ್ಸು ಆದ್ರೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ದ. ತುಂಬಾ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ಅಂತ ಏನು ಕಮ್ಮಿ ಇಲ್ಲ. ಭವಿತ್ ಜೋರ ಚಪ್ಪಾಳೆ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದೆ. ಆದಷ್ಟು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಮಗನಿಗೆ ತುಂಬ ಮೇಕಪ್ ಮಾಡೋದಿರೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಸೆಕೆಂಡ್ ಡೇಗೆ ಜಂಪ್ ಆದ್ವಿ. ಇದು ಸೆಕೆಂಡ್ ಡೇ ವೀಡಿಯೋನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಅಂತ ಏನಕ್ಕೆ ನನ್ನ ಮಗನಿಗೆ ತುಂಬ ಮೇಕಪ್ ಮಾಡೋದಿರೋದಿಲ್ಲ ಅಂದರೆ ಅವನು ಎಷ್ಟಾದರೂ ಹುಡುಗ ಅಲ್ವಾ, ಹುಡುಗಿರಿಗಾದರೆ ಹೋದಾಗ ಮುಗಿನೇ ಸಾಕಾಗ್ಬಿಡುತ್ತೆ, ಅಷ್ಟೊಂದು ಸುಸ್ತಾಗುತ್ತೆ. ಆದರೂ ನಾವಿರೋದು ಯಾಕೆ, ಅವನ್ನ ನೋಡ್ಕೊಳ್ಳೋಕ್ಕೆ ಹೋಗೋದು ಅಂತಿದ್ಮೇಲೆ ಆದಷ್ಟು ಎಚ್ಚರಿಕೆ ಇಟ್ಟು ಅವನ್ನ ನೋಡ್ಕೊತಾನೆ ಇರಬೇಕು. ಯಪ್ಪ, ಒಂದು ಕಡೆ ಕೂತ್ಕೊಂಡ್ರೆ ಇನ್ನೊಂದು ಕಡೆ ಕೂತ್ಕೊಳ್ಳೋದಿಲ್ಲ ಅಂತ ಇರ್ತೀನಿ. ನನಗಂತೂ ನಿನ್ನ ಹುಡುಕಿನೇ ಸಾಕಾಗುತ್ತೆ ಕಣೋ ಅಂತ. ಬೆಳಗ್ಗೆ ಹೋಗ್ಬೇಕಾದ್ರೆ ಅವ್ರ ಡ್ಯಾಡಿ ಜೊತೆ ಹೇಳ್ಸಿರ್ತೀನಿ, ಎಲ್ಲೂ ಹೋಗಬೇಡ ಅಂತ ಹೇಳಿಬಿಡಿ, ಇವ್ನಿಗೆ ಒಂಚೂರು ವಾರ್ನಿಂಗ್ ಕೊಡಿ ಅಂತ. ಅದೆಲ್ಲ ಅವನಿಗೆ ಅಲ್ಲಿಗೆ ಹೋಗೋ ಗಂಟ ಮಾತ್ರ. ಆಮೇಲೆ ಅವನು ಹುಡ್ಕೋದೇ ನಮಗೆ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗೆ ಆದಷ್ಟು ಎಲ್ಲ ಕಡೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮ್ಯೂಸಿಕ್ ಬಂದಿದೆ. ಎಲ್ಲಾದರೂ ವಿತ್ ಮ್ಯೂಸಿಕ್ ವಾಯ್ಸ್ ಬಂದ್ರೂ ಎಂತ ಹೇಳ್ಕೊಬೇಡಿ ಆಯಿತಾ. ನಾನು ಈ ಸಾಂಗ್ಗಳಿಗೆ ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಆದಷ್ಟು ವಾಯ್ಸು ಸಾಂಗು ಎಲ್ಲ ಹಾಕಿದ್ದೀನಿ. ನೋಡಿ, ಹೇರ್ ಸ್ಟೈಲ್ ಅಂತ ಹೇಳ್ದೆ ಅಲ್ವಾ ಆಗಲೇ, ಹೆಂಗೆ ಮಾಡ್ಕೊತಿದ್ದಾನೆ ಅಂದರೆ ಸ್ಪೈಕು 3 ಪ್ಯಾಕೆಟ್ ಸ್ಪೈಕ್ದು ಜೆಲ್ ಅದನ್ನು ಹಾಕಿ ಆ ಕೂದಲನ್ನೆಲ್ಲ ಒಂಥರ ವಿಡಿಯೋ ಚಾನಲ್ ಯಾವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಹಿಂಗೆ ತಲೆ ಕೂದಲೆಲ್ಲ ಇದ್ದು ಒಂದೊಂದು ಡ್ಯಾನ್ಸ್ ಆದಮೇಲೆ ಇನ್ನೊಂದು ಡ್ಯಾನ್ಸು ಕಾಣಿಸ್ಲಿ ಸಾಕಾಗುತ್ತೆ. ಅದಕ್ಕೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆ ಬರೋಷ್ಟರಲ್ಲಿ ಶನಿವಾರ ಪ್ರೋಗ್ರಾಮ್ ಹೋಗಿ ಪುನಃ ಬಂದು ಭಾನುವಾರ ಹೋಗಿದ್ವಲ್ಲ, ಭಾನುವಾರ ಅಲ್ಲ ಸೋಮವಾರ ಬೆಳಗ್ಗೆ 5 ಗಂಟೆ ಜಾವ ನಾವು ಮನೆ ಬಂದು ತಲೆನೋವು ಅಂತ ಅದೇ ಅಷ್ಟೊಂದು ತಲೆನೋವು ಆಗ್ತಿದೆ. ಅಷ್ಟೊಂದು ಟೈಮ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಾವೇ ದೂರದ ಊರಿಂದೆಲ್ಲ ಬಂದಿರೋದ್ರಿಂದ ನಾವು ಕೂಡ ಮೈಸೂರು ಬೆಂಗಳೂರಿಗೆಲ್ಲ ಹೋದಾಗ ನಮಗೂ ಅಷ್ಟೇ ಇದಾಗುತ್ತೆ. ಬಟ್ ಕೃಷ್ಣನಗರ ನಮ್ಗೆ ಹತ್ರನೇ, ಆದ್ರೂ ಅಲ್ಲಿಗೆ ಬಂದು ತಲುಪಬೇಕಾದ್ರೆ ಶನಿವಾರದ ಪ್ರೋಗ್ರಾಮ್ ಮುಗಿಸ್ಕೊಂಡು ಭಾನುವಾರದ ಪ್ರೋಗ್ರಾಮ್ ಮುಗಿಸ್ಕೊಂಡು ಸೋಮವಾರ ಬೆಳಗ್ಗೆ 5 ಗಂಟೆ ಜಾವ ಅಂತ ಹೇಳಿದ್ರೆ ಏನಂದರೆ ಆಲ್ರೆಡಿ ಶನಿವಾರನೂ ಸರಿಯಾಗಿ ನಿದ್ದೆ ಇರೋದಿಲ್ಲ. ಭಾನುವಾರ ಹೋಗ್ಬೇಕು ಅನ್ನೋ ಟೆನ್ಷನಲ್ಲಿ ಅಲ್ಲಿಂದ ಭಾನುವಾರನೂ ಆ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ಅಂತ ಹೇಳ್ಬೇಕಾದ್ರೆ ತುಂಬಾ ಸುಸ್ತಾಗುತ್ತೆ. ಆಮೇಲೆ ಯೋಚನೆ ಮಾಡ್ಕೊಳ್ಳೋದು, ಅಯ್ಯೋ ನಮಗೆ ಸುಸ್ತು ಅಂದರೆ ಪಾಪ ಮಕ್ಕಳು ಕಾಸ್ಟ್ಯೂಮ್ ಹಾಕ್ಕೊಂಡು ಅಷ್ಟೋ ತನಕ ಕಾಯ್ತಾ ಇರ್ತಾರೆ. ಅವ್ರು ಡ್ಯಾನ್ಸು ಎಷ್ಟು ನಂಬರಲ್ಲಿ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಅವಕ್ಕೆ ಸರಿಯಾಗಿ ಊಟನೂ ಇರೋದಿಲ್ಲ. ಪಾಪ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ನೋಡೋಕ್ಕೆ ಒಬ್ಬರು ನೋಡಿ 1 ನಿಮಿಷ ಅದನ್ನು ಜಡ್ಜ್ ಮಾಡೋಕ್ಕಿಂತ ಅದು ಹೆಂಗೋ ಮಾಡ್ಕೋಬೇಕಲ್ವ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ವೀಡಿಯೋ ತೋರಿಸ್ದಲ್ಲ, ಅದೇ ಲಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದು ನಿಜ. ಇನ್ನು ಮಧ್ಯಾಹ್ನನೂ ಸರಿ ಊಟ ಇಲ್ಲ, ಸ್ವಲ್ಪ ಎಂತೋ ಒಂದು ಸ್ವಲ್ಪ ಇನ್ನು ಮಾರನೇ ದಿನ ಸೋಮವಾರ ಬೆಳಿಗ್ಗೆ ಊಟ ಮಾಡಿದ್ದು. ಭಾನುವಾರ ಶನಿವಾರ ಓಕೆ ಸ್ವಲ್ಪ ಬೇಗ ಬಂದಿದ್ವಿ ಲೆಕ್ಕಗೆಲ್ಲ. ಆದರೆ ಭಾನುವಾರ 2 ಊಟ, ಸುಸ್ತು, ನಿದ್ರೆನೂ ಇಲ್ಲ, ಸರಿಯಾಗಿ ನೀರೂ ಇಲ್ಲ. ನೋಡಿ ಪೇರೆಂಟ್ಸ್ಗಳು ನಾವು ಒಬ್ಬರು ಅಂತಲ್ಲ, ಎಲ್ರಿಗೂ ಅದೇ ಸಿಚುವೇಶನ್. ಇನ್ನೇನಾದರೂ ಇನ್ನೂ ಒಂದಿನ ಪ್ರೋಗ್ರಾಮ್ ಇದೆ ಅಂತ ಹೇಳಿದರೆ ನಾವು ಫುಲ್ಲು ಡಮಾರು. ಈ ಮಕ್ಳಿಗೆ ಲಾಸ್ಟ್ ಡ್ಯಾನ್ಸ್ ಇದ್ದಿದ್ದಲ್ಲಿ ನನ್ನ ಮಗನೂ ಇದ್ದ, ಅದಕ್ಕೋಸ್ಕರ ತುಂಬಾ ಲೇಟ್ ಆಗೋದು. ಬೇಜಾರಾಗ್ತೈತೆ ನೋಡಲಿಕ್ಕೆ. ಆದರೂ ಕಷ್ಟ ನನಗೆ ಗೊತ್ತಾಗಬೇಕು, ಒಂದು ಜೀವನದಲ್ಲಿ ಗುರಿ ಅನ್ನೋದು ಬರುತ್ತೆ ಅನ್ನೋದೊಂದು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಭಾನುವಾರ ಕೂಡ
ಹಾಕಿ ಆದಮೇಲೆ ಒಂದು ಡ್ಯಾನ್ಸನ್ನು ಮಾಡ್ತಾರೆ. 1 ಗಂಟೆ ರಾತ್ರಿ ಪಾಪ ಅಷ್ಟೊಂದು ನಿಜ ಹೇಳ್ತೀನಿ, ಅದು ಊಟನೂ ಇಲ್ಲ. ಎಲ್ಲೋ ಒಂದ್ಸರಿ ಹೋಗಿ ಒಂದು ಸ್ವಲ್ಪ ನೀರು ಕುಡಿಸ್ಬಿಟ್ಟು ಬಂದೆ. ಯಾಕಂತ ಹೇಳಿದ್ರೆ ಮುಖಕ್ಕೆಲ್ಲ ಮೇಕಪ್ ಆಗಿರುತ್ತೆ ಅಲ್ವ, ಏನು ತಿನ್ನಲಿಕ್ಕೂ ಆಗಲ್ಲ. ನನಗೆ ಹೊಟ್ಟೆ ಕಾರಣ ಏನೋ ಅಂತ ಆಮೇಲೆ ಅಂದ್ಕೊಂಡು ಇವ್ನಿಗಿಂತನೂ ಎಲ್ಲ ಮಕ್ಕಳು ಇದ್ರಲ್ವ ಮನೆ ಬೇಜಾರು. ಡ್ಯಾನ್ಸ್ ಅಂತೂ ಒಂದು ಸೂಪರ್ ಡೂಪರ್ ಆಗಿತ್ತು. ಇಷ್ಟೊಂದು ಡ್ಯಾನ್ಸ್, ಇಷ್ಟೊಂದು ಡಿಜೆ ಸೌಂಡ್ ಏನಾದರೂ ನಿದ್ರೆನೇ ಮಾಡ್ಕೊಂಡಿದ್ದೀವಿ. ಒಂದು ಅರ್ಧ ಗಂಟೆ ಆಗ್ತಾನೆ ಇರಲಿಲ್ಲ, ಒಂಥರ ಹೋಗ್ತಾಯಿತ್ತು. ಫೈನಲಿ ನಮ್ಮ ಡ್ಯಾನ್ಸ್ ಚಾಂಪಿಯನ್ಶಿಪ್ ಆವಾಗ ಆ ಸುಸ್ತು ಹೊಟ್ಟೆ ಶೂ ಎಲ್ಲ ಮರ್ತೈತೆ ಫ್ರೆಂಡ್ಸ್. ಅದೊಂದು ಸಮಾಧಾನ, ಖುಷಿ ಆಯಿತು. ಇದೊಂದಕ್ಕೆ ಒಂದು ಸಣ್ಣ ಗೆಲ್ಪಿಗೋಸ್ಕರ ಒಂದು ಹೋರಾಟ ತುಂಬ ಸೂಪರ್ ಆಯಿತು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀವಿ. ಮುಂದಿನ ವಿಡಿಯೋಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ